ವೀಕ್ಷಕರು ಬಂದು ಎಲ್ಲರ ಅಭಿಪ್ರಾಯ ತಗೊಂಡಿದ್ದಾರೆ. ಯಾರು ಸಮರ್ಥರವರೇ ಅದಕ್ಕೆ ಪಕ್ಷ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಸರ್, ಈಗ ಜನ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದಾರೆ, ಕಾಂಗ್ರೆಸ್ ಟಿಕೆಟ್ ಕೊಡ್ತಾರ, ಮೈನಾರಿಟಿ ಕೊಡ್ತಾರ, ಕೊಟ್ಟ ಮೇಲೆ ಹೈಕಮಾಂಡ್ಲಿಂದ ಯಾರು ಬಂದಿಲ್ಲ ವರ್ಕ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ತಾವು ಏನ್ ಮಾಡ್ತಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಸಾರ್ವತ್ರಿಕ ಚುನಾವಣೆ ಇತ್ತು, ಹಂಗಾಗಿ ಅವತ್ತು ಯಾರು ಬರಲ್ಲ ಅನ್ನಂಗಿಲ್ಲ. ಪಕ್ಷ ಆದ್ಮೇಲೆ ಎಲ್ಲರೂ ಬರ್ತಾರೆ, ಕೆಲಸ ಮಾಡ್ತಾರೆ. ಈಗ ಫೈನಲೈಸ್ ಏನಾಗಿದೆ ಸರ್? ಸೊ ಹೇಳಿದ್ರೆ ಚಲೋ ಆಗ್ತದೆ ಸರ್ ವಿಶ್ಕರಿಗೆ. ಈಗ ಫೈನಲೈಸ್ ಏನು ಇವತ್ತು ಅವ್ರು ಹೇಳಿದ್ರು, ಈಗಾಗಲೇ ಅವ್ರ ಮಾತಿನಲ್ಲಿ ನಾವೇನು ಟಿಕೆಟ್ ಕೊಡಕ್ಕೆ ಬಂದಿಲ್ಲ ಅಂತ ಮಾತನ್ನ ಆಗಲೇ ಅವರು ಹೇಳಿದ್ದಾರೆ. ಅವರು ಇಲ್ಲೆಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದನ್ನ ಹೈಕಮಾಂಡ್ಗೆ ತಿಳಿಸ್ತಾರೆ. ತದನಂತರ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ಸರ್, ಇನ್ನೂ ಒಂದು ಇಲ್ಲಿನ ಜನ ಏನಿದಾರಲ್ಲ, ಲೋಕಲ್ ಗೈಸ್ ಯಾರದಾರ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಜೀಂಪೀರ್ ಖಾದ್ರಿ ಅವ್ರಿಗೆ ಜಾಸ್ತಿ ಸಪೋರ್ಟರ್ಸ್ ಇಲ್ಲಿ ಬಂದು ಅವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ. ತಿರ್ಗಾ ಆಮೇಲೆ ಇವ್ರು CM ಇಬ್ರಾಹಿಂ ಮಗನೂ ಬಂದಿದ್ದಾರೆ, ಫೈಜ್ ಅಂತ ಹೇಳಿ. ಆಮೇಲೆ ಸುರೇಶ್ ಅವರು ಬಂದಿದ್ದಾರೆ, ಮಾಜಿ ಶಾಸಕರಾಗಿದ್ದಾರೆ. ಇವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಲೋಕಲ್ ಟಿಕೆಟ್ ಕೊಡ್ಬೋದು ಅಥವಾ ಹೊರಗಿನ ಜನ ಬಂದು ಅವ್ರು ಕೊಟ್ಟು ಏನು ಹಿಂಟ್ ಕೊಡ್ತೀರಾ ಸರ್? ಹೊರಗಿನವರನ್ನೇ ನಮ್ಮ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಗೆಲ್ಲೋದು ಮುಖ್ಯ, ಪಾಪ್ಯುಲರ್ ವ್ಯಕ್ತಿ ಮುಖ್ಯ. ಹೀಗಾಗಿ ಚುನಾವಣೆ ಗೆಲ್ಲಬೇಕು, ಅದು ಮಾನದಂಡ. ಮತ್ತು ಈಗ ಟಿಕೆಟ್ ಬೇಕು ಅಂತ ಹೇಳಿದ್ರು, 5-6 ಸರಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಈಗ ಅವ್ರು ಕೊಟ್ಟರೆ ನಮ್ದೇನು ತಕರಾರಿಲ್ಲ. ಅವರು ಅಳೆದಿ ತೂಗಿ, ಯಾಕಂದರೆ ಉಪಚುನಾವಣೆ ಇದು, ಗೆಲ್ಲಬೇಕಾದಂಥ ಕ್ಷೇತ್ರಗಳು. ಹಾಗಾಗಿ ಅವರೆಲ್ಲ ಅಳೆದಿ ತೂಗಿ ಅದನ್ನು ತೀರ್ಮಾನ ತಗೊಳ್ತಾರೆ. ಈಗ ಲಾಸ್ಟ್ ಟೈಮ್ ಸರ್ ನೀವು ಯಾಸಿರ್ ಪಠಾಣ ಅಂತ ಕೊಡ್ತಿದ್ದಾರೆ ಸರ್, ಅವರು ಭಾಳ ಮೇಜರ್ ಏನಿದೆಯಲ್ಲ, ಭಾಳ ಜಾಸ್ತಿ ಓಟ್ಲಿಂದ ಅವರು ಸೋಲ್ಬಿಟ್ರ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಪ್ರಾಬ್ಲಮ್ ಆಗಿದೆ ಸರ್? ಈಗ ಕೆಲವು ಸಂದರ್ಭದಲ್ಲಿ ಕೆಲವು ವಿಚಾರಗಳು ಅಂತಿಮ ಆಗ್ತವೆ. ಯಾಕಂದರೆ ಇವರು ಹಿಂದೆ ನನಗೆ ಬೇಕು ಅಂತ ಟಿಕೆಟ್ ಗೊಂದಲದಲ್ಲಿ ಈ ಥರ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಈಗ ಪಕ್ಷ ಇದನ್ನೆಲ್ಲ ಗಮನಿಸಿ ಸರಿಯಾದ ಎಲ್ಲರನ್ನೂ ತಗೊಂಡೋಗತಕ್ಕಂಥ ಸಾಮರ್ಥ್ಯ ಇರೋರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ತೀನಿ. ತುಂಬ ಥ್ಯಾಂಕ್ ಯು.